ಇವತ್ತಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಮತದಾರರ ಮತದಾನದ ಹಕ್ಕನ್ನು ನಾವು ಮತ್ತೆ ರಿವಿಷನ್ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಸೊ ಈ ಕಾರ್ಯದಲ್ಲಿ BLOಗಳು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು, ಇಂಗ್ಲೀಷ್. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನಮಗೆ ಭಾಳಷ್ಟು ಆಪ್ಷನ್ ಕೊಡುತ್ತೆ. ಪ್ರಥಮವಾಗಿ EF ಡ್ಯಾಶ್ಬೋರ್ಡ್ ಅನ್ನೋದನ್ನು ನೋಡಿದಾಗ ಇದರಲ್ಲಿ ಯಾವ ದಿನಾಂಕದಂದು ಎಷ್ಟು ಎಲೆಕ್ಟರ್ಸ್ ಇದ್ದರೂ ಡಿಸ್ಟ್ರಿಬ್ಯೂಟರ್ ಟ್ರ್ಯಾಕರ್ ಆಗುತ್ತೆ, ಆಮೇಲೆ ಡಿಜಿಟಲೈಸೇಷನ್ ಟ್ರ್ಯಾಕರ್ ಆಗುತ್ತೆ. ಇದರಲ್ಲಿ ಮತ್ತೆ ಆಪ್ಷನ್ಗಳನ್ನು ನಾವು ನಮ್ಮ ಮಾಹಿತಿಗಾಗಿ ನೋಡ್ಕೋಬಹುದು. ಹಾಗೆಯೇ ನೆಕ್ಸ್ಟ್ ಎರಡನೇ ಆಪ್ಷನ್ನು EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರಲ್ಲಿ ಈ ಒಂದು ಆಪ್ಷನ್ ನೋಡಿದಾಗ ಇದರಲ್ಲಿ ಪ್ರಥಮವಾಗಿ ಸ್ಕ್ಯಾನ್ ಮಾಡುವ ಮೂಲಕ, ಅಂದರೆ ಎನ್ಯುಮರೇಷನ್ ಫಾರ್ಮಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ಮಾಹಿತಿ ಮೇಲೆ ನಮಗೆ ಡಿಸ್ಪ್ಲೇ ಆಗುತ್ತೆ, ಅಥವಾ ಸರ್ಚ್ ಮೂಲಕನೂ ನಾವು ಅದನ್ನು ಪಡಿಬಹುದು ಮಾಹಿತಿಯನ್ನು. ಹಾಗೆ ಇಲ್ಲಿ 4 ರೀತಿಯ ಆಪ್ಷನ್ಸ್ ಇದೆ, ಕಲರ್ ಆಪ್ಷನ್ಸ್ ಇದೆ. ಈ ಕಲರ್ಗಳಲ್ಲಿ ಒಂದು ಮಾರ್ಕ್ಡ್ ಅನ್ಕಲೆಕ್ಟಬಲ್ ಅಥವಾ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಥವಾ EF ಕಲೆಕ್ಟೆಡ್, EF ಡಿಸ್ಟ್ರಿಬ್ಯೂಟೆಡ್, ಈ ರೀತಿಯಾದಂತಹ 4 ಬಣ್ಣಗಳನ್ನು ಈ ಮಾಹಿತಿಗಾಗಿ ನೀಡಲಾಗಿದೆ. ಇಲ್ಲಿ ಪ್ರಥಮವಾಗಿ ನೋಡೋದಾದರೆ ಪ್ರಶಾಂತ್ ಕದಮ್ ಅಂತ ಇದ್ದಾರಲ್ಲ, ಅವರಿಗೆ ನಾವು ಈಗ ಎನ್ಯುಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಫಾರಮನ್ನು ನಾವು ಕೊಟ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಟ್ ಅಂತ ಮಾಡಬೇಕು. ನಂತರ ಆ ಫಾರ್ಮನ್ನು ಫಿಲ್ ಮಾಡಿಕೊಂಡು ಒಂದು ಫೋಟೋ ಕಾಪಿಯನ್ನು ಹಚ್ಚಿ ಫಾರ್ಮನ್ನು ಫಿಲ್ ಮಾಡಿಕೊಂಡು ನಾವು ಮತ್ತೆ ಇದೇ ಜಾಗದಲ್ಲಿ EF ಕಲೆಕ್ಟೆಡ್ ಅಂತಲೂ ಸಿಗುತ್ತೆ, EF ಕಲೆಕ್ಟೆಡನ್ನು ಮಾಡಬೇಕು. EF ಕಲೆಕ್ಟೆಡ್ ಮಾಡಿದಾಗ ನಮ್ಮದು ಫುಲ್ ಗ್ರೀನ್ ಆಗುತ್ತೆ. ಈ ಫಾರ್ಮೆಟಲ್ಲಿ ಒಂದು ಪ್ರೊಸೆಸ್ಸು ಕಂಪ್ಲೀಟ್ ಆದಂಗೆ. ಅದಾದ ನಂತರ ಬ್ಯಾಕ್ ಬಂದರೆ ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತೆ. ಫಿಲ್ ಎನ್ಯುಮರೇಷನ್ ಫಾರ್ಮ್ ತಗೊಂಡಾಗ ಇಲ್ಲಿ ಪ್ರಶಾಂತ್ ಕದಮ್ ಅವ್ರದ್ದು ಫಾರ್ಮ್ ತೊಗೊಂಡಿದ್ವಿ. ಆಮೇಲೆ ನಾವು ಫಿಲ್ ಎನ್ಯುಮರೇಷನ್ ಫಾರ್ಮಿಗೆ ಹೋದಾಗ ಇಲ್ಲಿ 3 ಆಪ್ಷನ್ ಕಾಣುತ್ತೆ, BLO ಮ್ಯಾಪ್ಡ್, ಸಿಸ್ಟಮ್ ಸಜೆಸ್ಟೆಡ್ ಮತ್ತು ಸರ್ಚ್ ಆಪ್ಷನ್. ಇಲ್ಲಿ ಪ್ರಥಮ BLO ಮ್ಯಾಪ್ ನೋಡೋಣ. ಇಲ್ಲಿ BLO ಮ್ಯಾಪ್ ನೋಡಿದಾಗ ಇಲ್ಲಿ ಲಾಸ್ಟ್ SIRಲ್ಲಿ ಅವರಿಗೆ ಯಾವುದನ್ನು ನಾವು ಮ್ಯಾಪ್ ಮಾಡಿದ್ವಿ, ಪ್ರೀ SIR ಮ್ಯಾಪಿಂಗ್ ಆಪ್ಷನ್ನು ಕೊಡುತ್ತೆ ನಿಮಗೆ. ಯಾವುದನ್ನು ಮ್ಯಾಪ್ ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು. ಇದು ಸರಿಯಾಗಿದೆ ಅಂದರೆ ಸರಿಯಾಗಿದೆ, ಓಕೆ. ಇಲ್ಲ ಸರಿಯಾಗಿಲ್ಲ ಅಂದರೆ ಮತ್ತೆ ನಾವು ಅದನ್ನು ಅಪ್ಡೇಟ್ ಮಾಡ್ಬೋದಾಗಿದೆ. ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ವೆರಿಫೈ ಆ್ಯಂಡ್ ಕಂಟಿನ್ಯೂ ಕೊಟ್ಟಾಗ ಮತ್ತೆ ಅದರಲ್ಲಿ ಮಾಹಿತಿಗಳನ್ನು ಕೇಳುತ್ತೆ. ಮಾಹಿತಿಗಳನ್ನು ಫಿಲ್ ಮಾಡಿ ಆ ಒಂದು ಎನ್ಯುಮರೇಷನ್ ಫಾರ್ಮ್ನ ಫ್ರಂಟ್ ಕಾಪಿ ಬ್ಯಾಕ್ ಕಾಪಿಯನ್ನು ಮೊದಲೇ ಸ್ಕ್ಯಾನ್ ಮಾಡಿಕೊಂಡು PDF ಇಟ್ಕೊಂಡ್ರೆ ಅದನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅವ್ರ ಫೋಟೋವನ್ನು ಕಾಪಿಯನ್ನು ಮತ್ತೆ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಸಿಸ್ಟಮ್ ಸಜೆಸ್ಟೆಡ್ ತೊಗೊಂಡ್ರೆ ಇಲ್ಲಿ ಸಿಸ್ಟಮಲ್ಲಿ ನಾವು ಮತ್ತೆ ಕರೆಂಟಲ್ಲಿರೋದು ನೋಡ್ಬೋದು. ಅದರಲ್ಲಿ ನಾವು ಅವರ ರಿಲೇಷನ್ ಗಾರ್ಡಿಯನ್ ಪ್ರೊಜಿನಿ ಮಾಡಿದರೆ ಅವ್ರ ನೇಮ್ SIRಲ್ಲಿ 2002ರ SIRಲ್ಲಿ ಯಾವ ರೀತಿ ಇತ್ತು ಅಂತ ಸರ್ಚ್ ಮಾಡಿ ಅವ್ರ ರಿಲೇಷನ್ ಟೈಪನ್ನು, ಇಲ್ಲಿ ಗ್ರ್ಯಾಂಡ್ ಫಾದರ್ ಮತ್ತು ಗ್ರ್ಯಾಂಡ್ ಮದರ್ ಎರಡೇ ಆಪ್ಷನ್ ಇರುತ್ತೆ, ಅವರಿಬ್ಬರನ್ನ ನಾವು ಸೆಲೆಕ್ಟ್ ಮಾಡ್ಬೋದಾಗಿದೆ. ಈ ಎರಡನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಅಲ್ಲಿ ಅವರ ಲಿಸ್ಟ್ ಸೇಮ್ ಇದೇ ರೀತಿ ಮಾಹಿತಿ ಬರುತ್ತೆ. ಮತ್ತು ವೆರಿಫೈ ಆ್ಯಂಡ್ ಕಂಟಿನ್ಯೂ ಆಗಿ ಹೋಗ್ಬೋದು. ನೆಕ್ಸ್ಟ್ ಸರ್ಚ್ ಆಪ್ಷನಲ್ಲಿ ಹೋದಾಗ ಕರೆಂಟ್ ಅವರ ಎನ್ರೋಲ್ಡ್ ಡೀಟೇಲ್ಸ್ ಇರುತ್ತೆ. ಈಗ ನೆಕ್ಸ್ಟಲ್ಲಿ 4 ಆಪ್ಷನ್ ಕೊಡುತ್ತೆ. ಎಲೆಕ್ಟರ್ 2002ರಲ್ಲಿ ಇವರಿದ್ದರೆ, ಇಲ್ಲ ಎಲೆಕ್ಟರ್ ಇಸ್ ಅ ಪ್ರೊಜಿನಿ ಆಫ್ 2002 ಎಲೆಕ್ಟರ್, ಅಂದರೆ 2002ರ ಎಲೆಕ್ಟರಾಗಿ ಇವರು ಪ್ರೊಜಿನಿ ಆಗಿದ್ದರೆ, ಅಥವಾ ಎಲೆಕ್ಟರ್ ಇಸ್ ಅ ಪ್ರೊಜಿನಿ ಆಫ್ 2025 ಆರ್ 26, ಅಂದರೆ ಅವರು 2002ರಲ್ಲಿ ಇಲ್ಲ 2025ರಲ್ಲಿ ಇಲ್ಲಿ ಬಂದು ಈಗ ಹೊಸದಾಗಿ ಸೇರ್ಕೊಂಡಿದ್ದಾರೆ, ಅವರ ಇವರು ಮೊಮ್ಮಗ ಆಗಿರ್ಬೋದು ಅಂಥವ್ರಿಗೆ ಆಪ್ಷನ್. ಇಲ್ಲ ನೋ ಲಿಂಕೇಜ್ ವಿತ್ SIR, ಅಂದರೆ ಯಾವಾಗಿಲ್ಲ ಈಗ ಬಂದಿದ್ದಾರೆ, ರೀಸೆಂಟಾಗಿ ಬಂದಿದ್ದಾರೆ, ಅವರ SIR ಡೀಟೇಲನ್ನು ನಾವು ಇಲ್ಲಿ ಸರ್ಚ್ ಮಾಡಿ ಅವರನ್ನು ಲಿಂಕ್ ಮಾಡಬಹುದು. ನೆಕ್ಸ್ಟ್ ಮುಂದೆ ಹೋದಾಗ ಫಿಲ್ ಫಾರ್ಮ್ ಫಾರ್ ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್. ಇಲ್ಲಿ ನಮಗೆ ಸಿಸ್ಟಮ್ ಮೂಲಕನೇ ಇನ್ನೊಂದು ಆಪ್ಷನ್ ಸಿಗುತ್ತೆ. ಎಪಿಕ್ ಮ್ಯಾಚ್ ಆಗಿರ್ತಕ್ಕಂಥ, ಆಲ್ರೆಡಿ ಮ್ಯಾಚ್ ಆಗಿರುತ್ತೆ ಅವರ ಒಂದು ಮಾಹಿತಿ ಇಲ್ಲಿರುತ್ತೆ. ಇಲ್ಲಿ ಏನಾಗುತ್ತೆ, ನಮಗೆ ಎಪಿಕ್ ನಂಬರ್ ಏನಿದೆಯಲ್ಲ ಆ ಎಪಿಕ್ ನಂಬರು ಮ್ಯಾಚ್ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. 100% ಆಗಿರ್ಬೋದು, ಇಲ್ಲ 90% ಆಗಿರ್ಬೋದು. ಇಲ್ಲಿ ಮ್ಯಾಚ್ ಆಗಿರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿರಿ, ಸುಬ್ರಹ್ಮಣ್ಯಂ ಅವರ ತಂದೆ ಹೆಸರು ಪೆರಿಯಸ್ವಾಮಿ, ಹೌದಾ? ಅದೇ ರೀತಿ 2002ರಲ್ಲಿ ಎಲ್ಲಿದೆ ಎಪಿಕ್ ನಂಬರು, ಇದೇ ಎಪಿಕ್ ನಂಬರಲ್ಲಿ ಅವರು ಇದ್ದರು. ಸೊ P ಸುಬ್ರಹ್ಮಣ್ಯಂ ಪೆರಿಯಸ್ವಾಮಿ. ಸೊ ಎರಡು ಅಪ್ಡೇಟ್ ಆಗಿರೋದ್ರಿಂದ, ಕರೆಕ್ಟ್ ಆಗಿರೋದ್ರಿಂದ ವೆರಿಫೈ ಆ್ಯಂಡ್ ಕಂಟಿನ್ಯೂ ಕೊಟ್ಟು
ಕೆಲವೊಂದು ಮಾಹಿತಿಗಳನ್ನು ಕೇಳುತ್ತೆ. ಆ ಮಾಹಿತಿಗಳನ್ನು ನಾವು ಫಿಲ್ ಮಾಡಿ ಕೊಡ್ಬೋದು. ಇಷ್ಟು ಈ ಒಂದು ಮೊದಲನೇ ತಿಂಗಳ ಮಾಹಿತಿಯನ್ನು ಎಲ್ಲ BLOಗಳು ಮಾಡುತ್ತಾರೆ.